ನಮಸ್ಕಾರ. ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೇಹಾ ಹತ್ಯೆ ಕೇಸ್ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸದ್ದನ್ನು ಮಾಡಿದಂಥ ಪ್ರಕರಣ. ಈ ಪ್ರಕರಣದಲ್ಲಿ ಈಗ ಫಯಾಜ್ CID ವಶದಲ್ಲಿದ್ದಾನೆ. CID ವಶದಲ್ಲಿರುವಂಥ ಫಯಾಜ್ ಅತ್ಯಂತ ಆಘಾತಕಾರಿ ವಿಚಾರವೊಂದನ್ನು ಹೊರಹಾಕಿದ್ದಾನೆ. ಅಷ್ಟೇ ಅಲ್ಲದೆ ನೇಹಾ ತಂದೆ ಕೂಡ ಈ ಸಾವಿನ ಹಿಂದಿರೋ ಸಂಚನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನು ಈ ಹತ್ಯೆ ಪ್ರಕರಣದ ಬಗ್ಗೆ ಮಾತಾಡಿದಂಥ ಪ್ರಹ್ಲಾದ್ ಜೋಶಿ, ಫಯಾಜ್ ಜೈಲಿನಲ್ಲಿ ಇದ್ದರೂ ಕೂಡ ಫಯಾಜ್ ಜೊತೆಗಿನ ನೇಹಾ ಫೋಟೋ ರಾಜ್ಯ ಸರ್ಕಾರನೇ ಲೀಕ್ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೇಹಾ ಹತ್ಯೆ ಪ್ರಕರಣ ಬರೀ ಒಂದು ಪ್ರಕರಣ ಆಗಿ ನಿಂತಿಲ್ಲ, ಇದು ರಾಜಕೀಯ ಲಾಭಕ್ಕೆ ಬಳಸುವಂಥ ಪ್ರಕರಣ ಆಗಿ ನಿಂತ್ಕೊಂಡಿದೆ. ಇದ್ರ ಬಗ್ಗೆ ಅಪ್ಡೇಟ್ ಕೂಡ ನೀವು ನೋಡ್ತಾನೇ ಇದ್ದೀರಾ. ನಾಳೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನೇಹಾ ಅವರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಲಿದ್ದಾರೆ. ಈಗಾಗಲೇ ಸುರ್ಜೇವಾಲಾ ಅವರು ನೇಹಾ ಅವರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಬೇಡಿ ಅಂತ BJP ವಿರುದ್ಧ ಕಿಡಿಕಾರಿದರು. ಅಷ್ಟೇ ಅಲ್ಲದೆ ನೇಹಾ ಪ್ರಕರಣವನ್ನು CIDಗೆ ವಹಿಸಲಾಗಿದೆ. ಅದರ ಜೊತೆಗೆ ಈ ಪ್ರಕರಣಗೋಸ್ಕರನೇ ಪ್ರತ್ಯೇಕವಾದ ಕೋರ್ಟನ್ನು ಕೂಡ ರಚನೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ 90 ದಿವಸದೊಳಗೆ ನೇಹಾ ಫ್ಯಾಮಿಲಿಗೆ ನ್ಯಾಯ ಒದಗಿಸಿಕೊಡ್ತೇವೆ ಅಂತ ಹೇಳಿದರು. ಈ ಹಿಂದೆ ಈ ಪ್ರಕರಣ ವೈಯಕ್ತಿಕ ಕಾರಣಗಳಿಂದ ಈ ಹತ್ಯೆ ನಡೆದಿದೆ ಅಂತ ಹೇಳಿದಂಥ ಕಾಂಗ್ರೆಸ್ ನಾಯಕರು ಯಾವಾಗ ಪ್ರಕರಣದ ತೀವ್ರತೆ ಹೆಚ್ಚಾಗುತ್ತೆ ಅವರ ಮನೆಗೆ ಧಾವಿಸಿ ಬರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಒಬ್ಬರು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕಾಲ್ ಮಾಡಿ ನೇಹಾ ಫ್ಯಾಮಿಲಿಗೆ ಸಾಂತ್ವನ ಹೇಳಿದ್ದಾರೆ. ಹತ್ಯೆಯಾದ ಆರಂಭದಲ್ಲಿ ಈ ಪ್ರಕರಣವನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳದ ರಾಜ್ಯ ಸರ್ಕಾರ ಬೇಕಾಬಿಟ್ಟಿ ಸ್ಟೇಟ್ಮೆಂಟನ್ನು ಕೊಡ್ತು. ನಂತರ ಪ್ರಕರಣದ ತೀವ್ರತೆ ಹೆಚ್ಚಾದಾಗ ಇದನ್ನು CIDಗೆ ವಹಿಸ್ತೀನಿ ಅಂತ ಹೇಳ್ತು. ಸದ್ಯ CIDಗೆ ವಹಿಸಿದಂಥ ಈ ಪ್ರಕರಣ ಈಗ ಫಯಾಜ್ನನ್ನು CID ವಶಕ್ಕೆ ಪಡ್ಕೊಂಡಿದೆ. CID ವಶ ಪಡ್ಕೊಂಡಾದ್ಮೇಲೆ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ಫಯಾಜ್ ಒಂದು ಆಘಾತಕಾರಿ ವಿಷಯವೊಂದನ್ನು ಹೊರಹಾಕಿದ್ದಾನೆ. ಇನ್ನು ಇನ್ವೆಸ್ಟಿಗೇಷನಲ್ಲಿ ಫಯಾಜ್ ಸ್ವತಃ ಒಪ್ಕೊಂಡಿದ್ದಾನೆ, ನಾನು 5 ದಿನಗಳ ಹಿಂದೆ ಚಾಕು ಖರೀದಿ ಮಾಡಿದ್ದೀನಿ ಅಂತ. CID ತನಿಖೆಯಲ್ಲಿ ಫಯಾಜ್ ಈಗ ಸ್ವತಃ ಒಪ್ಕೊಂಡಿದ್ದಾನೆ, ನಾನು 5 ದಿನಗಳ ಹಿಂದೆ ಇದನ್ನು ಪ್ಲ್ಯಾನ್ ಮಾಡಿ ಧಾರವಾಡದಲ್ಲಿ ಚಾಕು ಖರೀದಿ ಮಾಡಿ ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡಿ ಆಕೆಯ ಚಲನವಲನಗಳು ಗಮನಿಸಿ ಕಾಲೇಜಿನ ಹೊರಗಡೆ 2 ತಾಸು ವೆಯ್ಟ್ ಮಾಡಿ ಅವಳು ಬರ್ತಿದ್ದಾಗೆ ಅವಳ ಮೇಲೆ ದಾಳಿ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ನನಗೆ ಸಿಗದ ಅವಳು ಮತ್ತಾರಿಗೂ ಸಿಗಬಾರ್ದು ಅಂತ ಅಸೂಯಿಂದ ಅವಳನ್ನು ಸಾಯಿಸಿದ್ದೀನಿ ಅಂತ CID ತನಿಖೆಯಲ್ಲಿ ಒಪ್ಕೊಂಡಿದ್ದಾನೆ. ಇನ್ನೊಂದು ಕಡೆ ನೇಹಾ ತಂದೆ, ರಾಜ್ಯ ಸರ್ಕಾರ ಈ ಪ್ರಕರಣವನ್ನು CIDಗೆ ವಹಿಸಿರೋದು ನನಗೆ ಸಮಾಧಾನ ಆಗಿದೆ. ಅಷ್ಟೇ ಅಲ್ಲದೆ CID ತನಿಖೆಯಿಂದ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ಹಿಂದೆ ಹೇಳ್ತಿರೋದು ನಾನು ಒಂದೇ, ಈಗ ಹೇಳ್ತಿರೋದು ನಾನು ಒಂದೇ. ಈ ಹತ್ಯೆ ಒಬ್ಬನಿಂದ ಆಗಿಲ್ಲ, ಇದರ ಹಿಂದೆ ತುಂಬ ಜನರ ಕೈವಾಡ ಇದೆ. ಈ ವಿಷಯದಲ್ಲಿ ಸರಿಯಾಗಿ ತನಿಖೆಯಾಗಿ ಇದಕ್ಕೆ ನ್ಯಾಯ ಸಿಗಬೇಕು. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿಯವರು ಸ್ವತಃ ನಮ್ಮ ಮನೆಗೆ ಬರ್ತಿರೋದು ನನಗೆ ಸಮಾಧಾನ ಆಗಿದೆ ಅಂತ ನಿರಂಜನ್ ಹಿರೇಮಠ ಅವರು ಹೇಳಿದರು. ಈ ಪ್ರಕರಣದಲ್ಲಿ ನಿರಂಜನ್ ಅವರು ತನ್ನದೇ ಪಕ್ಷವಾದಂಥ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದರು. ಆದರೆ ಯಾವಾಗ CM ಅವರು ಕಾಲ್ ಮಾಡಿ ಅವರಿಗೆ ಸ್ವಂತನ ಹೇಳಿದ್ರು, ಯಾವಾಗ CM ಅವರು ತಮ್ಮ ಮನೆಗೆ ಬರ್ತಾರೆ ಅಂತ ಗೊತ್ತಾಯಿತು, CID ತನಿಖೆ ಆಗುತ್ತೆ ಅಂತ ಗೊತ್ತಾಯಿತು, ಆವಾಗ ನಿರಂಜನರು ಸ್ವಲ್ಪ ಸಮಾಧಾನದಿಂದ ಇದ್ದಾರೆ. ಇನ್ನು ಇದೇ ವಿಷಯದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡಿದಂಥ ಪ್ರಹ್ಲಾದ್ ಜೋಶಿ ಅವರು ಜೈಲಿನಲ್ಲಿದ್ದಾಗ ಆರೋಪಿಯ ಮೊಬೈಲ್ನಿಂದ ಫೋಟೋಗಳು ಹೇಗೆ ಲೀಕ್ ಆಯಿತು ಅಂತ ಪ್ರಶ್ನೆ ಮಾಡಿದ್ರು. ಈ ಹಿಂದೆ ರಾಜ್ಯ ಸರ್ಕಾರದ ನಾಯಕರು ಈ ಹತ್ಯೆ ಪ್ರಕರಣ ವೈಯಕ್ತಿಕ ಕಾರಣಗಳಿಂದ ಆಗಿದೆ ಅಂತ ಹೇಳಿದರು. ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೋಸ್ಕರನೇ ಕರ್ನಾಟಕ ಸರ್ಕಾರನೇ ಈ ಫೋಟೋಗಳನ್ನ ಲೀಕ್ ಮಾಡಿದೆ ಅಂತ ನೇರವಾಗಿ ಆರೋಪ ಮಾಡಿದರು. ನೇಹಾ ಹಿರೇಮಠ್ ಹತ್ಯೆ ಬಳಿಕ ಮತ್ತೊಂದು ಯುವತಿ ಮೇಲೆ ಹಲ್ಲೆ ಕೂಡ ನಡೆದಿದೆ. ಅದು ಹುಬ್ಬಳ್ಳಿಯಲ್ಲೇ ನಡೆದಿದೆ. ಯುವತಿ ಮತಾಂತರಗೊಳ್ಳಲು ಒಪ್ಪದೇ ಇದ್ದಾಗ ಆಕೆಯ ಮೇಲೆ ಹಲ್ಲೆ ನಡೆಸಲಾಗಿದೆ. ಹುಬ್ಬಳ್ಳಿ ಭಾಗದಲ್ಲಿ ಹಿಂದೂ ಸಂಘಟನೆಗಳು, ಸಮುದಾಯಗಳು ಇಷ್ಟೊಂದು ಬಲಿಷ್ಠವಾಗಿದೆ. ಇಲ್ಲೇ ಹೀಗಾದರೆ ಬೇರೆ ಕಡೆ ಏನಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ರು. ನೇಹಾ ಹತ್ಯೆ ಪ್ರಕರಣದಲ್ಲಿ ಕೇವಲ ಫಯಾಜ್ ಒಬ್ಬನ ಕೈವಾಡ ಇಲ್ಲ, ಇದರಲ್ಲಿ ಒಂದಷ್ಟು ಕಾಣದ ಕೈಗಳ ಕೆಲಸನೂ ಕೂಡ ಇದೆ. ಅಷ್ಟೇ ಅಲ್ಲದೆ ಫೋಟೋ ಲೀಕ್ ಆಗಿರೋ ಹಿಂದೆನೂ ಕೂಡ ಒಂದಷ್ಟು ಜನರ ಕೈವಾಡ ಕೂಡ ಇದೆ. CID ತನಿಖೆ ಒಳ್ಳೆ ರೀತಿಯಲ್ಲಿ, ಅಂದರೆ ಪಕ್ಷಪಾತವಾಗಿ CID ತನಿಖೆ ಆದರೆ ಮಾತ್ರ ನೇಹಾ ಸಾವಿಗೆ ಒಂದು ಒಳ್ಳೆ ರೀತಿಯಾದಂಥ ನ್ಯಾಯ ಸಿಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.